ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರೇ ಎಲ್ಲಿದ್ದೀರಿ, ಬೇಗ ಮನೆ ಸೇರ್ಕೊಳ್ಳಿ. ಯಾಕೆ ಅಂದ್ರೆ ಇನ್ನೊಂದು ಗಂಟೆ ಅಷ್ಟೇ ನಿಮ್ಗೆ ಬಸ್ಗಳ ಸಂಚಾರ, ಆಮೇಲೆ ಬಸ್ ಸಂಚಾರ ಇರೋದಿಲ್ಲ. ಕೇವಲ ಇನ್ನೊಂದೇ ಗಂಟೆ ಡಿಪೋ ಸೇರುತ್ತವೆ ಎಲ್ಲಾ ಬಸ್ಗಳು. ಮನೆ ಸೇರ್ದಿದ್ರೆ ಎಲ್ಲಿದ್ದೀರೋ ಅಲ್ಲೇ ಆಗ್ತೀರಾ ಲಾಕ್. ಯಾಕೆ ಅಂತಂದ್ರೆ 4 ಗಂಟೆಯಿಂದಲೇ ರಾಜ್ಯಾದ್ಯಂತ ಬಸ್ ಬಂದ್ ಫಿಕ್ಸ್. ಬೆಂಗಳೂರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಲ್ಲಿ ಮಾತ್ರ ಬಸ್ ಇರಲ್ಲ ಅಂತ ಅಂದುಕೋಬೇಡಿ. 4 ನಿಗಮಗಳು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ, ಸೊ 4 ನಿಗಮಗಳ ಬಸ್ ಸಂಚಾರ ವ್ಯತ್ಯಯವಾಗಲಿದೆ. ಯಾಕೆ ಅಂದ್ರೆ 4 ನಿಗಮಗಳ ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದೇ ಗಂಟೆ ಇರೋದು, ಎಲ್ಲರೂ ನಿಮ್ಮ ಮನೆ ಸೇರ್ಕೊಳ್ಳಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಬಸ್ಗಳನ್ನ ಓಡಿಸದೆ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ವೀಕ್ಷಕರೇ, 4 ಗಂಟೆಗೆ ಏನಾಗುತ್ತೆ ಅಂತ ಎಲ್ಲರೂ ಕಾತರ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ 4 ನಿಗಮಗಳ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಪ್ರತಿಭಟನೆ ನಡೆಸಬೇಡಿ ಅಂತ ಎಷ್ಟೇ ಹೇಳಿದ್ರು, ಕಳೆದ ಹಲವಾರು ವರ್ಷಗಳಿಂದ ಈ ಸಾರಿಗೆ ಸಿಬ್ಬಂದಿಗಳ ಬೇಡಿಕೆಯನ್ನ ಈಡೇರಿಸದೆ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾವೆ. ಈಗಿನ ಬೆಲೆ ಏರಿಕೆಯ ಒಂದು ಪ್ರಪಂಚದಲ್ಲಿ ನಾವು ಜೀವನ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಈಗ 4 ಸಾರಿಗೆ ನಿಗಮಗಳ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಜನ, ನೀವು ಆದಷ್ಟು ಬೇಗ ಮನೆ ಸೇರ್ಕೊಳ್ಳಿ. ಯಾರು ಈ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮತ್ತು ವಾಯುವ್ಯ ಕಲ್ಯಾಣ ಕರ್ನಾಟಕ ಸಾರಿಗೆಯ ಬಸ್ಗಳನ್ನ ನೆಚ್ಕೊಂಡಿದ್ದೀರಿ, ನೀವೆಲ್ಲರೂ ಜಲ್ದಿ ಮನೆ ಸೇರ್ಕೊಳ್ಳೋದು ಬೆಟರ್. ಯಾಕೆ ಅಂತಾರೆ 4 ಗಂಟೆಯಲ್ಲೇ ರಾಜ್ಯಾದ್ಯಂತ ಬಸ್ ಬಂದ್ ಫಿಕ್ಸ್ ಆಗುತ್ತೆ. ಈಗ ಬಸ್ ಓಡಾಡ್ತೀವಿ ಅಂತ ರಿಲ್ಯಾಕ್ಸ್ ಆಗಕ್ ಹೋಗ್ಬೇಡಿ. ಯಾಕೆ ಅಂದ್ರೆ 4 ಗಂಟೆಯ ನಂತರ ಓಡಾಡ್ತಿರುವಂತಹ ಬಸ್ಗಳು ಕೂಡ ಡಿಪೋ ಸೇರ್ಬಿಡುತ್ತೆ. ಆಮೇಲೆ ನಿಮ್ಗೆ ಓಡಾಡೋದಕ್ಕೆ ಬಸ್ಗಳ ವ್ಯವಸ್ಥೆ ಇರೋದಿಲ್ಲ. ಮತ್ತು ಈಗ ಏನ್ ತಾವು ನೋಡ್ತಾ ಇದ್ದೀರಿ, ಇದು ಜಸ್ಟ್ ಟ್ರೇಲರ್ ಅಷ್ಟೇ. 4 ಗಂಟೆ ಆದ್ಮೇಲೆ ಅಸಲಿ ಆಟ ಶುರುವಾಗುತ್ತೆ ಸಾರಿಗೆ ಇಲಾಖೆದು. 4 ಗಂಟೆಗೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಸರ್ಕಾರ ಏನಾದ್ರೂ ಬೇಡಿಕೆಗಳನ್ನ ಈಡೇರಿಸದೇ ಇದ್ದರೆ ಯಾವ ಬಸ್ಗಳು ಕೂಡ ಓಡಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಸಲ ನಾವು ಬಗ್ಗೋದಿಲ್ಲ ಅಂತ ಫುಲ್ ಫಿಕ್ಸ್ ಆಗಿದ್ದಾರೆ ನೌಕರರು. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಕೆಎಸ್ಆರ್ಟಿಸಿ ಎಂಡಿ ಭೇಟಿ ಕೊಡ್ತಾ ಇದ್ದಾರೆ. ನೌಕರರ ಮುಷ್ಕರ ಕುರಿತಂತೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಸರ್ಕಾರದ ಪರವಾಗಿ ಫ್ರೀಡಂ ಪಾರ್ಕ್ಗೆ ಆಗಮಿಸಲಿದ್ದಾರೆ ಎಂಡಿ. ಸೊ ಎಂಡಿ ಯಾವ ರೀತಿಯಾದಂತ ಸಂದೇಶವನ್ನ ಹೊತ್ತು ತರ್ತಾರೆ ಅನ್ನೋದು ಈಗ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಮುಖವಾಗಿ 2 ಬೇಡಿಕೆಗಳನ್ನ ಈಗ ಸಾರಿಗೆ ಸಿಬ್ಬಂದಿಗಳು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಆಗಿರಬಹುದು ಅಥವಾ ಅದರ ಹಿಂದೆ ಇದ್ದಂತಹ ಬೇರೆ ಬೇರೆ ಸರ್ಕಾರಗಳಾಗಿರ್ಬಹುದು, ಎಲ್ಲ ಸರ್ಕಾರಗಳು ಕೂಡ ಈ ಸಾರಿಗೆ ಇಲಾಖೆಯ ಏನು ಸಿಬ್ಬಂದಿಗಳಿದ್ದಾರೆ ಅವರನ್ನ ಸರ್ಕಾರಿ ನೌಕರರು ಅನ್ನೋ ತರ ನೋಡ್ತಾ ಇಲ್ಲ. ಏನು ಗವರ್ನಮೆಂಟ್ ಎಂಪ್ಲಾಯೀಸ್ ಗಳಿಗೆ ಸಿಗುವಂತಹ ಎಲ್ಲಾ ರೀತಿಯಾದಂತಹ ಸವಲತ್ತುಗಳು ಮತ್ತು ವೇತನ ಸಾರಿಗೆ ಇಲಾಖೆ ಈ 4 ನಿಗಮಗಳ ಸಿಬ್ಬಂದಿಗಳಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಅರಿಯರ್ಸ್ ಜೊತೆಗೆ ನಮಗೆ ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಅವರ ಒಂದು ಬೇಡಿಕೆ. ಈ ಬೇಡಿಕೆ ಈಗಾಗದಿದ್ದರೆ ಮುಂದಾಗುವುದಿಲ್ಲ. ದಿಸ್ ಇಸ್ ದಿ ರೈಟ್ ಟೈಮ್ ಅಂತ ಅನಿಸ್ತಾ ಇದೆ ಅವರಿಗೆ. ಯಾಕೆ ಅಂತಂದರೆ ಈಗ SSLC ಮತ್ತು PUC ಎಕ್ಸಾಮ್ಸ್ ಬರ್ತಾ ಇದೆ. ಸ್ಟೂಡೆಂಟ್ಸ್ ಟೋಟಲಿ ಈ ಒಂದು ಸಾರಿಗೆ ಇಲಾಖೆಯ ಮೇಲೆ ಡಿಪೆಂಡ್ ಆಗಿರೋದ್ರಿಂದ
ಮತ್ತು ಬಜೆಟ್ ಬೇರೆ ಬರ್ತಾ ಇರೋದ್ರಿಂದ ಈಗಲ್ಲದಿದ್ದರೆ ಮುಂದೆ ಆಗೋದಿಲ್ಲ. ಮತ್ತು ಕಳೆದ ಹಲವಾರು ವರ್ಷಗಳಿಂದ ಹೀಗೆ ಮುಂದಕ್ಕೆ ಹಾಕ್ತಾ ಬರ್ತಾ ಇದ್ದಾರೆ. ಸುಮಾರು 38 ತಿಂಗಳ ಹಿಂಬಾಕಿ ಅರಿಯರ್ಸ್ ಕೊಡಬೇಕು ಅನ್ನೋದು ಬೇಡಿಕೆ ಇದೆ. ಸೊ 4 ಗಂಟೆಗೆ ಏನಾಗುತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ MD ಹೋಗಿ ಮಾತಾಡ್ತಾರಂತೆ. ಅವ್ರು ಏನ್ ಮಾತಾಡ್ತಾರೆ ಅನ್ನೋದರ ಮೇಲೆ ಈ ಸ್ಟ್ರೈಕ್ ಕಂಟಿನ್ಯೂ ಆಗುತ್ತಾ ಅಥವಾ ಬಂದ್ಗೆ ಬಂದ್ ಬೀಳುತ್ತಾ ಅನ್ನೋದು ಗೊತ್ತಾಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.